ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ? 90%. ಎಷ್ಟು ವರ್ಷದಿಂದ ಇತ್ತು ಈ ಕಾಲೇ? ಇದು 3 ವರ್ಷದಿಂದ ಆಯ್ತು ಸರ್. ಅದು ಬೇರೆ ಕಡೆ ಎಲ್ಲ ಪ್ರೈವೇಟ್. ಸ್ನೇಹಿತರೆ, ಇದು ಜೋಗ್ರೆನ್ಸ್ ಸಿಂಡ್ರೋಮ್ ಅಂತ. ಇದು ಆಲ್ಮೋಸ್ಟ್ ಅವ್ರಿಗೆ ಎಷ್ಟು ವರ್ಷದಿಂದ? 5 ವರ್ಷದಿಂದ ಇತ್ತಾ? 5 ವರ್ಷದಿಂದ ಇತ್ತು. ಈ ಕಾಯಿಲೆ ಬಂದ್ರೆ ಏನೇನು ಸಿಂಪ್ಟಮ್ಸ್ ಇರುತ್ತೆ ಅಂತ ಅವ್ರು ಹೇಳ್ತಾರೆ. ಎಲ್ಲ ಜಾಯಿಂಟ್ಸ್ ಪೈನ್ ಆಗುತ್ತೆ. ಏನೇನಿತ್ತು ಸರ್? ಯಾವ್ಯಾವ ಜಾಯಿಂಟ್ ಪೈನ್ ಇತ್ತು ಸರ್? ಸರ್, ಇದು ಕುತ್ತಿಗೆ ಹತ್ರ, ಇದು ಈ ಶೋಲ್ಡರ್ಸ್, ಇದು ಈ ಎಲ್ಲ ಬೆರಳೆಲ್ಲ ಊದ್ಕೊಬಿಟ್ಟು ಗುಂಡೆ ಆಗ್ತಿರ್ಲಿಲ್ಲ ಸರ್. ಅದು ಪ್ರೈವೇಟ್ ಒಂದು ಹಾಸ್ಪಿಟಲ್ ಹೋಗಿದ್ದು. ಅವರು ಸ್ಟಿರಾಯ್ಡ್ ಇಂಜೆಕ್ಷನ್ ಎಲ್ಲ ಹಾಕಿ ಕಣ್ಣು 2 ಮಂಜು ಆಗ್ಬಿಟ್ಟು ಮತ್ತೆ ಹಾಸ್ಪಿಟಲ್ ಬಂದು ಕೇಳ್ಕೊಂಡು ಹೋದೆ. ಸರಿ, ಇನ್ನು ಬಂದ್ಮೇಲೆ ಏನ್ ಮಾಡಕ್ಕಾಗಲ್ಲ, ಆಪರೇಷನ್ ಮಾಡಿಸ್ಕೊಳ್ಳ ಅಂದ್ರೆ ಆಪರೇಷನ್ ಮಾಡಿಸೋಣ, ಕ್ಲಿಯರ್ ಆಗಿದೆ ಅಂತ ತೊಂದರೆ ಇಲ್ಲ ಈಗ. ಬಟ್ ಇಲ್ಲಿ ಬಂದ್ಮೇಲೆ 90% ಎಲ್ಲ ಕ್ಲಿಯರ್ ಆಗಿದೆ. ನೀವು 2 ಸರಿ ಅಪಾಯಿಂಟ್ಮೆಂಟ್ ತಗೊಂಡಿದ್ದೆ, 4 ಸರಿ ಬಂದಿದ್ದೀನಿ, 1 ಸರಿ ಸಿಗಿಲಿಲ್ಲ ಅಂತ 2 ಸರಿ ನಾನೇ ಅಪಾಯಿಂಟ್ಮೆಂಟ್ ಇಲ್ಲ ಸರ್, ಬರಲ್ಲ, ನೆಕ್ಸ್ಟ್ ಟೈಮ್ ರಾಕೇಶ್ ಸರ್ ಸಿಗದೆ ಬರ್ತೀನಿ ಅಂದ್ಬಿಟ್ಟು ಈಗ ಬರ್ತಾರೆ ಅಂದಿದ್ದಕ್ಕೆ ಹೋದ್. ಬಟ್ ನೋವು ಕಮ್ಮಿ ಆಯ್ತಲ್ವಾ? 90% ಗೊತ್ತಾ? ಇಲ್ಲಾಂದ್ರೂ ನಮ್ಮ ಡಾಕ್ಟರ್ಗಳು ಟ್ರೀಟ್ಮೆಂಟ್ ಕರೆಕ್ಟ್ ಆಗಿ ನೋಡ್ಬೇಕಂತ ನಾನು 5ನೇ ಸರಿ ಬಂದಿದ್ದೀನಿ, ಸಿಕ್ಕಿಲ್ಲ ಅನ್ನೋ ಬೇಜಾರಿಗೆ ಆಗ ಬಂದಿಲ್ಲ. ಆಮೇಲೆ ಇದು ಬರ್ತಾರೆ ಅಂತ ಹೇಳಿದ್ದಕ್ಕೆ ಮತ್ತೆ ಅಪಾಯಿಂಟ್ಮೆಂಟ್ ತಗೊಂಡು. ಸೂಪರ್. 5 ವರ್ಷದಿಂದ ಈ ಕಾಯಿಲೆ ಎಷ್ಟು ಜಾಗದಾಗ ತೋರಿಸಿರಿ? ಕಾಯಿಲೆಗೆ ಇದು ಒಂದು 5 ಜಾಗದಾಗ ತೋರಿಸಿದ್ದೀನಿ ಸರ್. 5 ಜಾಗದಾಗ ತೋರಿಸಿದ್ದೀನಿ. ಅದೇ ಹೇಳದ್ನಲ್ಲ, ನಮ್ಗೆ ಗೊತ್ತಿಲ್ದಿರೇ ಸ್ಟೆರಾಯ್ಡ್ ಜಾಸ್ತಿ ಆಗ್ಬಿಟ್ಟು ಪ್ರಾಬ್ಲಮ್ ಆಗಿ ಇವಾಗ ಚೆನ್ನಾಗಿದ್ದೀರಾ? ಹೌದು ಸರ್. ಅದೇ ವೆಯ್ಟ್ ಕಡಿಮೆ ಆಗಿದ್ದೀನಿ. ವೆಯ್ಟ್ ಏನ್ ಗೊತ್ತೀವ, ಇವಾಗ ಎಕ್ಸ್ಟ್ರಾ ಫ್ಯಾಟ್ ಇರೋದೆಲ್ಲ ಕಮ್ಮಿ ಆಗಿದೆ. ಇವಾಗ ನೀವೇನ್ ಮಾಡಿ, ಚೆನ್ನಾಗಿ ಸ್ವಲ್ಪ ಪ್ರೋಟೀನ್ ಇಂಟೇಕ್ ಜಾಸ್ತಿ ಮಾಡಿ, ಒಳ್ಳೊಳ್ಳೆ ಫ್ಯಾಟ್ ತಿನ್ನಿ, ಬಟರ್ ಫ್ರೂಟ್ ತಿನ್ನಿ ಡೈಲಿ. ಇವಾಗ ಬಟರ್ ಫ್ರೂಟ್ ಸೀಸನ್. ಇವಾಗ ಮಾವಿನ ಹಣ್ಣು ತಿನ್ನಕ್ ಹೋಗ್ಬೇಡಿ. ಮಾವಿನ ಹಣ್ಣು ತಿಂದ್ರೆ ನೋವು ಜಾಸ್ತಿ ಆಗುತ್ತೆ. ಬಟರ್ ಫ್ರೂಟ್ ತಿನ್ನಿ, ಆಮೇಲೆ ಪ್ರೋಟೀನ್ ತಿನ್ನಿ, ಕಾಲ್ ಸೂಪ್ ಕುಡೀರಿ. ನಾನ್ ವೆಜ್ ಯೂಸ್ ಮಾಡ್ತಿರಲ್ವಾ? ಮೇಕೆ ಮಟನ್ ವಾರಕ್ಕೆ 1-2 ದಿನ 3 ದಿನ ಮೇಕೆ ಮಟನ್ ತಿನ್ನಿ. ತುಪ್ಪ ಜಾಸ್ತಿ ತಿನ್ನಿ, ಬೆಣ್ಣೆ ತಿನ್ನಿ. ಆಮೇಲೆ ಒಂದು ಲೇಹ ಬರ್ಕೊಡ್ತೀನಿ ಆಯುರ್ವೇದಿಕ್ದು, ಅದು ನಮ್ಮ ಡಾಕ್ಟ್ರು ಬರ್ಕೊಡ್ತಾರೆ, ಅದೊಂದು ಯೂಸ್ ಮಾಡಿ. ಮತ್ತೆ ಸ್ವಲ್ಪ ಗದೆ ಎಲ್ಲ ಸ್ಟಾರ್ಟ್ ಮಾಡ್ಕೊಳ್ಳಿ, ಪುಷಪ್ ಸ್ಟಾರ್ಟ್ ಮಾಡಿ, ಎಕ್ಸರ್ಸೈಸ್ ಎಲ್ಲ ಸ್ಟಾರ್ಟ್ ಮಾಡಿ. ಒಳ್ಳೆ ಭೀಮ್ ಒಂಥರ ಆಗ್ಬೇಕು. ಇವಾಗ ಬೆಳೆದ್ರೆ ಮಜಲ್ ಬೆಳೆಯುತ್ತೆ, ಫ್ಯಾಟ್ ಬೆಳೆಯಲ್ಲ. ಆ ಥರ ಮಾಡ್ಕೊಡ್ರಿ.